ಕಾಮ ಅಂದರೆ ಕೇವಲ ಲೈಂಗಿಕವಾದಂತಹ ಬಯಕೆಯೇ ಕಾಮವಲ್ಲ. ಯೋಭಿಲಾಷ ಸದಾ ಸ್ತ್ರೀಣಂ, ಇದು ಕಾಮದ ಲಕ್ಷಣ. ಅದು ಲೈಂಗಿಕತೆ ವಿಚಾರದಲ್ಲಿ ಇದು ಕಾಮ ಅಂದರೆ ಬಯಕೆ, ಆಸೆಗಳು. ಈಗ ಸನಾತನ ಧರ್ಮದಲ್ಲಿ ಶಾಶ್ವತ ಸುಖದ ಪ್ರಚಾರವನ್ನು ಮಾಡುವುದೇ ಸನಾತನ ಧರ್ಮದ ಮುಖ್ಯ ಉದ್ದೇಶ. ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿ ಮೊದಲು ಒಂದು ಒಳ್ಳೆ ಕೆಲಸ ಮಾಡಿ ಕೊನೆಗೆ 10 ಕೆಟ್ಟ ಕೆಲಸ ಮಾಡಿದ್ರು ಅವನನ್ನು ಒಳ್ಳೆಯವ ಅಂತ ಸಮಾಜ ಒಪ್ಪಿಬಿಡ್ತದೆ. ಸಮಾಜದಲ್ಲಿ ಒಬ್ಬವ ಮೊದಲು ಒಂದು ಕೆಟ್ಟ ಕೆಲಸ ಮಾಡಿ ಅನೇಕ ಒಳ್ಳೆಯ ಕೆಲಸ ಮಾಡಿದ್ರು ಅವನನ್ನು ಈ ಸಮಾಜ ಅವನು ಒಳ್ಳೆಯವ ಅಂತೇಳಿ ಹೇಳೋದೇ ಇಲ್ಲ. ಪೂ ಹೇಳುವಂತಹ ಪದಕ್ಕೆ ಒಂದು ಅರ್ಥ, ರೋ ಹೇಳುವಂಥ ಪದಕ್ಕೆ ಒಂದು ಅರ್ಥ, ಹಿ ಹೇಳುವಂಥ ಪದಕ್ಕೆ ಒಂದು ಅರ್ಥ, ತ ಹೇಳುವಂಥ ಪದಕ್ಕೆ ಒಂದೊಂದು ಅರ್ಥವನ್ನು ಅಲ್ಲಿ ಕಲ್ಪನೆ ಮಾಡಿ ಪುರೋಹಿತ ಶಬ್ದವನ್ನು ಸೃಷ್ಟಿ ಮಾಡಿದ್ದಾರೆ. ಮನುಷ್ಯನಿಗೆ ಕೋಪ ಬರಲಿಕ್ಕೆ ಕಾರಣ ಏನು? ಆತ್ಮನಃ ನಿಂದಾಂ, ಅವನಾದಂತಹ ನಿಂದೆಯನ್ನು ಕೇಳಿ ಅವನ ಹೃದಯದಲ್ಲಿ ಆಗುವಂತಹ ತಾಪ. ಇದರೊಂದು ವಿವರ ಹೇಳಿ. ಯೋಹಿ ಕರತಲಾ ಮಲಕಂ ಇವ, ಕೈಯಲ್ಲಿರುವಂತಹ ನೆಲ್ಲಿಕಾಯಿಯಂತೆ ಪಶ್ಯತ್ಯಪರೋಕ್ಷೆ ಕಾಮರಾಗದ್ವೇಷಾದಿರಹಿತ. ಅದನ್ನು ಬಿಡಬೇಕು. ಕಾಮ ಅಂದರೆ ಕೇವಲ ಲೈಂಗಿಕವಾದಂತಹ ಬಯಕೆಯೇ ಕಾಮವಲ್ಲ. ಯೋಭಿಲಾಷ ಸದಾ ಸ್ತ್ರೀಣಂ, ಇದು ಕಾಮದ ಲಕ್ಷಣ. ಅದು ಲೈಂಗಿಕತೆ ವಿಚಾರದಲ್ಲಿ ಇದು ಕಾಮ ಅಂದರೆ ಬಯಕೆ, ಆಸೆಗಳು. ಕಾಮ ರಾಗ, ಇಲ್ಲಿ ಲೈಂಗಿಕತೆ ಬರ್ತದೆ. ಅಲ್ಲಿ ಅನುರಾಗ ಬೇರೆ, ರಾಗ ಬೇರೆ, ವಾತ್ಸಲ್ಯ ಬೇರೆ, ಇವೆಲ್ಲ ಬೇರೆ ಬೇರೆ ಆಗಿರ್ತದೆ. ಈಗ ರಾಗದ್ವೇಷ ಹೇಳ್ತೇವೆ, ಅನುರಾಗ ದ್ವೇಷ ಹೇಳುವುದಿಲ್ಲ. ಅಲ್ಲ. ಕಾಮರಾಗ ದ್ವೇಷಾದಿರಹಿತ, ದ್ವೇಷವಿರಬಾರ್ದು. ಕಾಮರಾಗ ದ್ವೇಷಾದಿರಹಿತ ಶಮದಮಾದಿ. ಇಲ್ಲಿ ಇವನಿಗೆ ನಮಗೆ ಸಹನೆ ಇರುವುದೇ ಇಲ್ಲ. ಯಾರು ಏನಾದ್ರು ಒಂದು ವಿಚಾರ ಹೇಳಿದ್ರೆ ಆಗಂದಾಗೆ ಸಿಟ್ಟು ಅಲ್ವಾ. ದಮಾದಿ ಅಂದರೆ ಅವನು ಶಾಂತನಾಗಿರಬೇಕು, ಕ್ಷಮಿಸುವಂತಹ ಅದನ್ನು ತಿಳ್ಕೊಳ್ಬೇಕು, ವಿಚಾರವಾದಿಯಾಗಿರಬೇಕು. ಆಯ್ತಾ ಇಲ್ಲೋ. ಶಮದಮಾದಿ ಮಾತ್ಸರ್ಯಾದಿ ದುಷ್ಟಾರ್ಥ ನಿವೃತ್ತ. ಇವೇನು ಆ ಅರಿಷಡ್ವೈರಿಗಳನ್ನು ಗೆದ್ದುಕೊಂಡು ಆ ವ್ಯಕ್ತಿ ಎಲ್ಲವರನ್ನು, ಪಶು ಪಕ್ಷಿ ಪ್ರಾಣಿಗಳನ್ನು ಎಲ್ಲವರನ್ನು, ಅಲ್ಲಿ ಕೇವಲ ಮನುಷ್ಯರ ಒಬ್ಬರ ವ್ಯವಹಾರವನ್ನು ಅಲ್ಲಿ ಹೇಳಲಿಲ್ಲ, ಎಲ್ಲ ವ್ಯವಹಾರವನ್ನು ವಸುದೈವ ಕುಟುಂಬಕಂ ಅಂತ ಹೇಳಿ ಎಲ್ಲದನ್ನು ಅವನು ವಿಚಾರಿಸಿ ಯಾರಿಗೂ ತೊಂದರೆ. ಈಗ ಸನಾತನ ಧರ್ಮದಲ್ಲಿ ಶಾಶ್ವತ ಸುಖದ ಪ್ರಚಾರವನ್ನು ಮಾಡುವುದೇ ಸನಾತನ ಧರ್ಮದ ಮುಖ್ಯ ಉದ್ದೇಶ. ಹೌದು. ಆತನೋತೀತಿ ಸನಾತನ. ಹಾಗೆಯೇ ಆ ಬ್ರಾಹ್ಮಣನಾದವ ಜ್ಞಾನಿಯಾಗಿರ್ತಾನೆ. ಆ ಜ್ಞಾನಿಯಾದಂಥ ವ್ಯಕ್ತಿಗೆ ಸಂಪೂರ್ಣವಾದ ತಿಳುವಳಿಕೆ ಇರ್ತದೆ. ಅವನು ಷಡಂಗವನ್ನು ಅಧ್ಯಯನ ಮಾಡಿರ್ತಾನೆ, ಅಲ್ಲಿ ವೇದವನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರ್ತಾನೆ. ಅವನಿಗೆ ಸರಿಯಾದಂತಹ ವಿವೇಕ ಇರ್ತದೆ. ಅಂತಹ ವ್ಯಕ್ತಿಯಾಗಿರಬೇಕು ಅವನು. ಅಂತಹ ವ್ಯಕ್ತಿ ಗೋಮುಖ ವ್ಯಾಘ್ರನಾಗಿರಬಾರದು. ಮೇಲ್ನೋಟಕ್ಕೆ ಒಳ್ಳೆಯ ಚಾರು ವಾಕನ್ನು, ಸುಂದರವಾದ ಮಾತನ್ನಾಡಿ ಹಿಂದು ಬದಿಯಲ್ಲಿ. ಈಗ ನೋಡಿ, ನಮ್ಮ ಸಮಾಜದ ವ್ಯವಸ್ಥೆ ಹೇಗಿದೆ ಅಂದರೆ, ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿ ಮೊದಲು ಒಂದು ಒಳ್ಳೆ ಕೆಲಸ ಮಾಡಿ ಕೊನೆಗೆ 10 ಕೆಟ್ಟ ಕೆಲಸ ಮಾಡಿದ್ರು ಅವನನ್ನು ಒಳ್ಳೆಯವ ಅಂತ ಸಮಾಜ ಒಪ್ಪಿಬಿಡ್ತದೆ. ಸಮಾಜದಲ್ಲಿ ಒಬ್ಬವ ಮೊದಲು ಒಂದು ಕೆಟ್ಟ ಕೆಲಸ ಮಾಡಿ ಅನೇಕ ಒಳ್ಳೆಯ ಕೆಲಸ ಮಾಡಿದ್ರು ಅವನನ್ನು ಈ ಸಮಾಜ ಅವನು ಒಳ್ಳೆಯವ ಅಂತೇಳಿ ಹೇಳೋದೇ ಇಲ್ಲ, ಹೇಳೋದಿಲ್ಲ. ಈ ಥರ ವ್ಯಕ್ತಿ ಆಗಿರಬಾರದು. ಆ ವ್ಯಕ್ತಿ ಇಡೀ ಮಲಕಂ ಇವ ಪಶ್ಯತ್ಯಪರೋಕ್ಷೆ ಕಾಮರಾಗದ್ವೇಷಾದಿರಹಿತ ಶಮದಮಾದಿ ತೃಷ್ಣಾನಿಂದಾಸು ದುಷ್ಟಾರ್ಥ ನಿವೃತ್ತ ಸ ಏವ ಬ್ರಾಹ್ಮಣ ನತು ವೇಷಧರಃ. ವೇಷ ಹಾಕೋನಲ್ಲ, ಕೃತ್ರಿಮತ್ವ ಇಲ್ಲದೆ ಹೋದವ. ವೇಷ ಅಂದರೆ ಕೃತ್ರಿಮ, ಅದು ಗೊತ್ತಾಯ್ತು. ಅದು ಯಾವುದು ಇರಬಾರದು.
ಅಂತಹ ಒಳಗೊಂದು ಹೊರಗೊಂದು ಇರಬಾರ್ದು. ಇರಬಾರ್ದು. ಎಲ್ಲವರನ್ನು ತನ್ನಂತೆ, ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ ತನ್ನಂತೆಯೇ ನೋಡಿಕೊಳ್ಳಬೇಕು. ಇಂತಹ ಗುಣ, ಅದಕ್ಕಾಗಿ ಒಂದು ಗುಣವನ್ನು ಹೇಳಿದರು ನಂದಿನಿ ಹತ್ರ, ಸತ್ಯಂ ಜ್ಞಾನಂ ಕ್ಷಮಾಶೀಲಂ ಆಂಧ್ರಶಂಸ್ಯಂ ತಪೋಗ್ರಣಾಹ ಏತೇ ಷಡ್ಗುಣ ಸಂಪನ್ನ, ಅಲ್ಲಿ ಒಂದು ಗುಣವೊಂದನ್ನು ಹೇಳಿದರು. ಆದರೆ ಇದನ್ನೆಲ್ಲ ಕ್ರೋಢೀಕರಿಸಿ ಈ ಬ್ರಾಹ್ಮಣರ ಲಕ್ಷಣವನ್ನು ಈ ರೀತಿಯಾಗಿ ಪ್ರಾಚೀನರು ಹೇಳಿದ್ದಾರೆ. ಕಲಿಯುಗದಲ್ಲಿ ಕಷ್ಟವಾದರೂ ಈ ರೀತಿಯಾಗಿ ನಡ್ಕೊಂಬಂದರೆ, ಯಾಕಂದರೆ ಮೊದಲನೇ ಪೂರ್ವಜನ್ಮದ ಪುಣ್ಯ ಇದ್ದರೆ ಮಾತ್ರ ಅದು ಸಾಧ್ಯವಾಗ್ತದೆ. ಬ್ರಾಹ್ಮಣತ್ವ ಹೇಳುವಂಥದ್ದನ್ನು ವರ್ಣಾನಾಂ ಬ್ರಾಹ್ಮಣೋ ಗುರುಹು ಹೇಳಿ ಮಾಡಿದ್ದೇ ಆ ಉದ್ದೇಶಕ್ಕಾಗಿ. ಒಂದು ಬ್ರಾಹ್ಮಣ ಇದ್ದರೆ, ಅದಕ್ಕಾಗಿ ರಾಜ ಮಹಾರಾಜರಲ್ಲೆಲ್ಲ ಪುರೋಹಿತಾದಿಗಳು ಇರ್ತಿದ್ರು. ಪುರೋಹಿತ ಏನದು ಇದು? ಪೂ ಹೇಳುವಂತಹ ಅಕ್ಷರದಿಂದ ಪುರೋಹಿತ ಹೇಳುವಂಥ ಅಕ್ಷರವನ್ನು ಬ್ರಹ್ಮನ ಹತ್ರ ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲಂತೆ. ಮಹಾದೇವನಿದ್ದಲ್ಲಿ ಹೋಗಿ ಕೇಳಿದ್ನಂತೆ. ಆವಾಗ ಮಹಾದೇವ, ಇದನ್ನು ನೀನು ಋಗ್ವೇದದಲ್ಲೂ ಮೊದಲನೇ ಮಂತ್ರದಲ್ಲೇ ಮಾಡಿಬಿಟ್ಟಿದೀಯ, ಹಾಗಾಗಿ ನಿಂಗೆ ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹೀಗೇನು ಕೇಳಿದರೆ ಆಗ ಮಹಾದೇವ ಹೇಳ್ತಾನೆ, ಅಗ್ನಿಮೀಳೆ ಪುರೋಹಿತಂ, ಅಲ್ಲಿ ಪುರೋಹಿತ ಶಬ್ದ ಬಂದೋಗ್ಬಿಟ್ಟಿದೆಯಲ್ಲ, ನೀನು ಸೃಷ್ಟಿ ಮಾಡಿದೀಯ ಅಲ್ಲಿ, ಹಾಗಾಗಿ ಈಗ ನಿನ್ನ ಹತ್ರ ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಪೂ ಹೇಳುವಂತಹ ಪದಕ್ಕೆ ಒಂದು ಅರ್ಥ, ರೋ ಹೇಳುವಂಥ ಪದಕ್ಕೆ ಒಂದು ಅರ್ಥ, ಹೀ ಹೇಳುವಂಥ ಪದಕ್ಕೆ ಒಂದು ಅರ್ಥ, ತ ಹೇಳುವಂಥ ಪದಕ್ಕೆ ಒಂದೊಂದು ಅರ್ಥವನ್ನು ಅಲ್ಲಿ ಕಲ್ಪನೆ ಮಾಡಿ ಪುರೋಹಿತ ಶಬ್ದವನ್ನು ಸೃಷ್ಟಿ ಮಾಡಿದ್ದಾರೆ. ಅದನ್ನು ಹೇಳಿ. ಅದನ್ನು ಪುರೋಹಿತರು ಒಂದು ಯಾರಿಗೆ ಹೇಳಬೇಕು, ಅದೇ ಆ ಬ್ರಹ್ಮ ಹೋಗಿ ಮಹಾದೇವನ ಹತ್ರ ಕೇಳಿದ್ರೆ, ನೀನು ಈ ಪದನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದೆ, ಹಾಗಾಗಿ ನಿಂಗೆ ಮತ್ತು ಹೊಸದಾಗಿ ಸೃಷ್ಟಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬ್ರಹ್ಮನಿಗೆ ನೆನಪಿಲ್ಲ ಯಾವುದು. ಆವಾಗ ಮಹಾದೇವ ಹೇಳ್ತಾನೆ, ಪುರೀಶಸ್ಯ ಚ ರೋಷಸ್ಯ ಹಿಂಸೆಯ ತಸ್ಕರಸ್ಯ ಚ ಆದ್ಯಾಕ್ಷರಾಣಿ ಸಂಗ್ರಹ್ಯ ಧಾತಾಚಕ್ರೇ ಪುರೋಹಿತಂ. ಪುರೋಹಿತ ಹೇಳುವಂಥ ಪದಕ್ಕೆ ಇಷ್ಟು ಅರ್ಥವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಇವ ಶಬ್ದವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಪುರೀಶ ಅಂದರೆ ನರಕ, ಆ ನರಕದಿಂದ ಪಾರು ಮಾಡುವಂತಹ ಶಕ್ತಿಯನ್ನು ಹೊಂದಿದಂಥವನಾಗಿರಬೇಕು. ಪುರೀಶ ಅಂದರೆ ಪುರೇ ಶೇತೇತಿ ಪುರೀಶ, ಪುರದಲ್ಲಿರುವಂತಹ ಜೀವಿಯೂ ಕೂಡ ಪುರೀಶನಾಗ್ತಾನೆ. ಪುರೀಶಸ್ಯ ಚ ರೋಷಸ್ಯ ಹಿಂಸೆಯ ತಸ್ಕರಸ್ಯ ಚ ಆದ್ಯಾಕ್ಷರಾಣಿ ಸಂಗ್ರಹ್ಯ ಧಾತಾಚಕ್ರೇ ಪುರೋಹಿತಂ ಅಂಥೇಳಿ ಮಹಾದೇವ ಹೇಳ್ತಾರೆ. ಪುರೀಶ ಅಂದರೆ ನರಕ, ಆ ನರಕದಿಂದ ಪಾರು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಪೂ ಹೇಳುವಂಥ ರೋಷಸ್ಯ, ರೋಷ ಅಂದರೆ ಸಿಟ್ಟು. ಮನುಷ್ಯನಿಗೆ ಸಿಟ್ಟು ಬಂದರೆ ಕಾರ್ಯ ಎಲ್ಲ ಸಿಟ್ಟಿನಿಂದ ಯಾವ ಕಾರ್ಯವೂ ಒಳ್ಳೆಯದಾಗೋದೇ ಇಲ್ಲ. ಇದು ಸಿಟ್ಟಿನ ಲಕ್ಷಣವೇ ಹಾಗೆ. ಅದು ನಾವು ಸಿಟ್ಟನ್ನು ಗೆಲ್ಲಬೇಕೋಳಾದರೆ ಸಿಟ್ಟು ಯಾಕೆ ಬರ್ತದೆ ನಮಗೆ? ಆತ್ಮನಃ ನಿಂದಾಂ ಯಶ್ರುತ್ವ ಯಸ್ತಾಪಃ ಹೃದಯ ಜಾಯತೆ ಸ ಕೋಪ ಇತಿ ವಿಜ್ಞೇಯ. ಕೋಪದ ಲಕ್ಷಣ ಇದು. ಮನುಷ್ಯನಿಗೆ ಕೋಪ ಬರಲಿಕ್ಕೆ ಕಾರಣ ಏನು? ಆತ್ಮನಃ ನಿಂದಾಂ, ಅವನಾದಂತಹ ನಿಂದೆಯನ್ನು ಕೇಳಿ ಅವನ ಹೃದಯದಲ್ಲಿ ಆಗುವಂತಹ ತಾಪ, ಆ ತಾಪವೇ ಕೋಪ. ಅದಕ್ಕಾಗಿ ಅಲ್ಲಿ ಹೃದಯದಲ್ಲಿ ತಾಪ, ಬೆಂಕಿ ಬರ್ತದೆ. ಅದಕ್ಕೆ ಕೋಪ ಅಂದ್ಕೊಳ್ಳೆ ಬೆಂಕಿಯನ್ನು ಇಟ್ಕೊಳ್ಳೋದು ಕಾರಣ ಅದೇ. ತಾಪ ಅಂದರೆ ಸುಡುವಿಕೆ, ತಿಳಿಯುತ್ತಾ? ಬೆಂಕಿಯ ಗುಣಧರ್ಮ ಸುಡುವಿಕೆ, ಅದು ಮೇಲ್ಮುಖವಾಗಿ ಹೋಗುವುದು, ಸುಡ್ತದೆ ಅದು. ತಾಪಃ ಹೃದಯ ಜಾಯತೆ, ಅವನ ಹೃದಯದಲ್ಲಿ ಆಗ್ತದಲ್ಲ, ಆವಾಗ ಮನುಷ್ಯ ಏನು ಮಾಡ್ತಾನೆ? ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಆ ಕೋಪವನ್ನು ಗೆಲ್ಲುವಂತಹ ಉಪಾಯವನ್ನು ಹೇಳ್ಕೊಡ್ಬೇಕು. ಅದನ್ನು ಗೆಲ್ಲುವಂತಹ ರೋಷಸ್ಯ, ರೋಷ ಅಂದರೆ ಸಿಟ್ಟು. ಆ ಸಿಟ್ಟು ಯಾಕೆ ಬರ್ತದೆ? ಕಾಮನೆ ಈಡೇರದೆ ಹೋದಾಗ ಸಿಟ್ಟು ಬರ್ತದೆ. ಆಸೆ ಈಡೇರದೆ ಇದ್ದಾಗ ಸಿಟ್ಟು ಬರ್ತದೆ. ಆ ಕಾಮನೆಯ ತ್ಯಾಗದಿಂದ ಸಿಟ್ಟನ್ನು ಗೆಲ್ಲಬೇಕು. ಕಾಮಾತ್ ಸಂಜಾಯತೆ ಕ್ರೋಧ, ಕ್ರೋಧಾತ್ ಮೋಹೋಭಿಜಾಯತೆ, ಮೋಹಾತ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ,
ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಇದಿಷ್ಟು ಸ್ಥಿತಿಯನ್ನು ಪ್ರಾಚೀನರು ಹೇಳಿದ್ದಾರೆ. ನೀವು ಈಗ ಅದು ಹೇಳುದು ಹೇಳ್ಬಿಟ್ಟಿದ್ರೆ ಅದೊಂಚೂರು ಹೇಳ್ಬಿಡಿ. ಅಲ್ಲ ಅದನ್ನು ಹೇಳುವ ಅಲ್ಲಲ್ಲ. ಕಾಮ ಸಂಜಾಯತೆ ಕ್ರೋಧ, ಕಾಮದಿಂದ ಕ್ರೋಧ ಉಂಟಾಗ್ತದೆ, ಆಸೆಯಿಂದ ಕ್ರೋಧ ಉಂಟಾಗ್ತದೆ. ಕ್ರೋಧದಿಂದ ಮೋಹ ಬಿಜಾಯತೆ, ಮೋಹ ಹೆಚ್ಚಾಗ್ತದೆ. ಈ ಮೋಹಕ್ಕೆ ಲಕ್ಷಣ ಬೇರೆ ಇದೆ. ಮೋಹಾದ್ ಭವತಿ ಸಮ್ಮೋಹ, ಅದು ಹೆಚ್ಚಿನ ಸಂಮೋಹನಕ್ಕೆ ಹೋಗ್ತದೆ. ಹೌದು, ಸಂಮೋಹನ. ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಉಂಟೋಗ್ತದೆ. ಹೌದು, ಸ್ಮೃತಿ ಹೋದ ಮೇಲೆ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತೆ. ಇದು ನಾಶವಾಗಲಿಕ್ಕೆ ಕಾರಣೀಭೂತವಾಗುವಂತಹದ್ದು. ಹಾಗಾಗಿ ನೀವೇನು ಮಾಡಪ್ಪ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳನ್ನು ಗೆಲ್ಲಬೇಕು ಮನುಷ್ಯ ಹೇಳುವ ಉದ್ದೇಶಕ್ಕೆ ಹೇಳಿದ್ದು. ಇಲ್ಲಿ ಸಿಟ್ಟಿಗಾಗಿ ಬಂದದ್ದು ಇದು. ಆ ಸಿಟ್ಟನ್ನು, ಅದಕ್ಕಾಗಿ ಸಿಟ್ಟು ಒಂದು ತಗೊಂಡ್ರೆ ಆ ಸಿಟ್ಟು ಬರಲಿಕ್ಕೆ ಕಾರಣ ಇವೆಲ್ಲವೂ ಬರ್ತದೆ. ಅದಕ್ಕೆ ಪುರೋಹಿತ ಶಬ್ದದಲ್ಲಿ ಎರಡನೇ ರೋ ಹೇಳುವಂಥ ಪದಕ್ಕೆ ಮಹಾದೇವಲ್ಲಿ ನೆನಪನ್ನು ಮಾಡಿಸಿಕೊಡುವುದು ಬ್ರಹ್ಮನಿಗೆ. ರೋಷಸ್ಯ ಹಿಂಸೆಯ, ಹಿ ಹೇಳುವ ಪದ ಹಿಂಸೆ. ಆ ಹಿಂಸೆಯನ್ನು ಬಿಡಬೇಕು. ಹಿಂಸೆಯಿಂದ ಎಲ್ಲರಿಗೂ ತೊಂದರೆ ಆಗ್ತದೆ, ಒಳ್ಳೆದಾದದ್ದೇಲಿ ಇಲ್ಲ. ಆ ಉದ್ದೇಶಕ್ಕಾಗಿ ಮೊದಲನೇದಾಗಿ ನರಕದಿಂದ ಪಾರು ಮಾಡುವಂತಹದ್ದು, ಎರಡನೇದಾಗಿ ಸಿಟ್ಟಿನಿಂದ ಪಾರು ಮಾಡುವಂತಹದ್ದು, ಮುಕ್ತಿಯನ್ನುಗೊಳಿಸುವಂತಹದ್ದು, ಹಿಂಸೆಯನ್ನು ಬಿಡುವಂಥ. ತಸ್ಕರಸ್ಯ ಚ, ತಸ್ಕರತ್ವ ಅಂದರೆ ಕಳ್ಳತನ ಮಾಡೋದು, ಮತ್ತು ಒಬ್ಬರಿಗೆ ಗೊತ್ತಾಗದೆ ಹೋದ ಹಾಗೆ ವಸ್ತುವನ್ನು ಅಪಹಾರ ಮಾಡುವಂಥದ್ದು. ಇದರಿಂದ ಮುಕ್ತಿ ಕೊಡುವಂಥವನಾಗಿರಬೇಕು ಅಂಥವರೇ ಪುರೋಹಿತ, ಅಂಥವರು ಪುರೋಹಿತರು ಅಂತ ಹೇಳಿ ಪ್ರಾಚೀನರು ಹೇಳಿದ್ದಾರೆ. ಹಾಗಾಗಿ ಪುರೋಹಿತ, ಅದಕ್ಕಾಗಿ ಅದರಲ್ಲಿ ಪುರೋಹಿತ ಬೇರೆ, ರಾಜಪುರೋಹಿತ ಬೇರೆ, ಕುಲಪುರೋಹಿತ ಬೇರೆ, ಹೀಗೆ ಬಹಳಷ್ಟು ಜ್ಞಾನವನ್ನು ಪ್ರಾಚೀನರು ಕೊಟ್ಟಿದ್ದಾರೆ. ಹಾಗಾಗಿ ದಶರಥನ ಆಸ್ಥಾನದಲ್ಲಿ ಕುಲ ವಸಿಷ್ಠರಂಥವರನ್ನು ಇಟ್ಟುಕೊಂಡಿರ್ತಾರೆ. ಅಂಥದ್ರಲ್ಲಿ ರಾಜ್ಯಂ ಮಹಾರಾಜ್ಯಂ ಆಧಿಪತ್ಯಮಯಂ ಶಮಂತ ಪರ್ಯಾಯೇ ಸ್ಯಾದ ಸಾರ್ವಭೌಮ ಆಂತಾದ್ ಆಪರಾಧಾತ್ ಪೃಥಿವ್ಯೈ ಸಮುದ್ರ ಪರ್ಯಂತಾಯ ಏಕರಾಳಿತಿ ತದಪ್ಯೇಷ ಶ್ಲೋಕೋ ಭವತಿ. ಈ ಎಲ್ಲ ರಾಜ್ಯ ಬೇರೆ, ಮಹಾರಾಜ್ಯ ಬೇರೆ, ಸಾಮ್ರಾಜ್ಯ ಬೇರೆ, ಇವೆಲ್ಲವನ್ನು ವೇದದಲ್ಲಿ ಹೇಳಿದ್ದಾರೆ. ಅದರ ಲಕ್ಷಣಗಳನ್ನೆಲ್ಲ ಹೇಳಿದ್ದಾರೆ. ನೀವು ಕೇಳ್ತಾ ಹೋದ್ರೆ ಪ್ರತಿಯೊಂದು ಎಲ್ಲವೂ ಬೇಕಾದಂಥ ವಿಚಾರವೇ ಬರ್ತದೆಯೇ ವಿನಃ ಬೇಡದೆ ಹೋದಂಥದ್ದು ವೇದದಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಹೀಗಾಗಿ ವೇತ್ತಿ ಅಂದರೆ ತಿಳುವಳಿಕೆ, ವೇದ್ಯಂತೆ ಜ್ಞಾಪ್ಯಂತೆ ಧರ್ಮಾರ್ಥ ಕಾಮಮೋಕ್ಷಾ ಇತಿ ವೇದಾ ಕರಣೆ ಘನ್ಯ ಪ್ರತ್ಯಯ. ಒಂದು ಕೃತಿಯನ್ನು, ಆ ವೇದ ಶಬ್ದದ ವ್ಯುತ್ಪತ್ತಿಯನ್ನು ಮಾಡಬೇಕಿದ್ದರೆ ಇದರ ಉಲ್ಲೇಖವನ್ನು ಅಲ್ಲಿ ಮಾಡಿದ್ದಾರೆ. ಮಂತ್ರ ಬ್ರಾಹ್ಮಣಯೋ, ಮಂತ್ರಕ್ಕೆ ಲಕ್ಷಣ ಬೇರೆ ಇದೆ. ಯೋ ಹಿ ಅವ್ಯಭಿಚರಿತ ಪಾಠನಾಕ್ರಮಾಗತಃ, ಈ ಲಕ್ಷಣಗಳು ವಿನಿಯೋಗ, ಪ್ರಖ್ಯಾಪಕ, ಹೀಗೆ ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯತ್ವಂ. ಬೇಕಾದಷ್ಟು ಅರ್ಥಗಳಿವೆ. ಅದು ಬಹಳ ದೊಡ್ಡದಾದಂಥ ವೇದ ವೃಕ್ಷ ಇದೆಯಲ್ಲ, ಅದು ಓಂಕಾರವನ್ನು ಹೇಳಬೇಕಿದ್ರೆ ನಾವು ಕೇವಲ ಅಭಿಪ್ರೇರಣೆಯನ್ನಷ್ಟೇ ಮಾಡಿದ್ದೇವೆ ಬಿಟ್ಟರೆ, ಅದರ ಕೇವಲ ವಾಚ್ಯಾರ್ಥವನ್ನಷ್ಟೇ ಹೇಳ್ಕೊಂಡು ಹೋಗಿದ್ದೇವೆ ಬಿಟ್ಟರೆ, ಅದಕ್ಕೆ ಇರುವಂತಹ ಅರ್ಥ ಅಲ್ಲ ಇದು. ವಸ್ತುನಿಷ್ಠವಾದ ಅರ್ಥವನ್ನು ಹೇಳ್ಕೊಡ್ಬೇಕು ಅಂದರೆ ಅದು ಆಯುಷ್ಯ ಸಾಲುವುದಿಲ್ಲ. ಹೀಗೆ ಪುರೋಹಿತರು, ಗಾಯತ್ರಿ, ಯ ಇಮೇ ಉಭೇರೋದಸಿ ಅಹಮಿಂದ್ರ ಮತುಷ್ಟುವಂ ವಿಶ್ವಾಮಿತ್ರಸ್ಯ ರಕ್ಷತೆ. ಆ ವಿಶ್ವಾಮಿತ್ರರಿಂದ ನಮ್ಮ ಈ ದೇಶಕ್ಕೆ, ಅರ್ಥಾತ್ ಇಡೀ ವಿಶ್ವಕ್ಕೆ ಮಿತ್ರರಾದವಂಥವರು ಅವರ ಮೂಲಕವಾಗಿ ವಸಿಷ್ಠರು ವಿಶ್ವಾಮಿತ್ರರ ಮೂಲಕವಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ. ಹೀಗೆ ಬ್ರಾಹ್ಮಣರ ಲಕ್ಷಣವನ್ನು ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಜನ್ಮನ ಜಾಯತೆ ಶೂದ್ರ ಕರ್ಮಣ ದ್ವಿಜ ಉಚ್ಯತೆ ವೇದಾಧ್ಯಾಯೀ ಜಯೋ ವಿಪ್ರಃ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಬ್ರಹ್ಮಜ್ಞಾನ ಎಲ್ಲವರಿಗೂ, ದೊಡ್ಡದಾದಂಥ ಜ್ಞಾನ ಎಲ್ಲವರಿಗೂ ಇರ್ತದೆ. ಆದರೆ ಬ್ರಹ್ಮಜ್ಞಾನ ಹೇಳುವಂಥದ್ದು ಈ ಒಂದು ವಿಪ್ರರಲ್ಲಿ ಅಲ್ಲಿ ಪಂಚಬ್ರಹ್ಮ
ಅಂತ ಹೇಳಿ ಬೇರೆ ಬರ್ತದೆ. ಮತ್ತು ಅಲ್ಲ ಪಂಚಬ್ರಹ್ಮ ಕರ್ಮಗಳು ಅಂತ ಹೇಳಿವೆ. ಆ ಕರ್ಮವನ್ನು ಕೂಡ ಆಚರಣೆ ಕೇವಲ ನಾನು ಇಲ್ಲಿ ದ್ವಿಜರ ಕೆಲವು ಲಕ್ಷಣ ನಾನು ಪೂರ್ತಿಯಾಗಿ ಹೇಳಿಲ್ಲ, ಮತ್ತು ವಿಶಾಲವಾಗಿ ಇದೆ ಇದು. ಇಲ್ಲಿ ನಮಗೆ ಅವಶ್ಯಕತೆ ಎಷ್ಟಿದೆಯೋ ಪ್ರಾಚೀನರು ರಾಶಿ ವಿಧದಲ್ಲಿ ಹೇಳಿದ್ದಾರೆ. ಅವರ ವಿಧವನ್ನು ನಾವು, ಯಾಕೆಂದರೆ ಒಂದು ಕಾವ್ಯವನ್ನು ರಚನೆ ಮಾಡಿದ ಕವಿಯ ಮುಖ್ಯ ಉದ್ದೇಶವನ್ನು ನಾವು ಹೇಳಬೇಕೇ ವಿನಃ ನಮಗೆ ಬೇಕಾದ ಹಾಗೆ ನಾವು ತಿರುಚುವುದಲ್ಲ. ನಾವು ಸಮಾಜ ಮುಖಕ್ಕೆ ಒಳ್ಳೆಯದನ್ನು ಕೊಡಬೇಕಾಗ್ತದೆ. ನಮಗೆ ಗೊತ್ತಿಲ್ಲದೆ ಹೋದದ್ದನ್ನು ಗೊತ್ತಿಲ್ಲ ಹೇಳಬೇಕು. ಯಾಕೆಂದರೆ ಯಾರೂ ಸರ್ವಜ್ಞರು ಇರೋದಿಲ್ಲ ಅಲ್ಲ, ಎಲ್ಲರೂ ಬಾಲಾದಪಿ ಶುಕಾದಪಿ ಕಲಿಬೇಕಾಗುತ್ತೆ. ಹಾಗೆ ಸಮಾಜ ಮುಖಕ್ಕೆ ಸಮಾಜವನ್ನು, ಯಾಕೆಂದರೆ ಭಗವಂತ ಮಹಾವಿಷ್ಣು 10 ಅವತಾರವನ್ನೂ ಕೂಡ ಸಮಾಜ ಮುಖಕ್ಕಾಗಿಯೇ ಮಾಡಿದ್ದಾನೆ. ಆಮೇಲೆ 10 ಅವತಾರದಲ್ಲಿ ಅನೇಕ ಸಂದೇಹಗಳಿವೆ. ನಮ್ಮಲ್ಲಿ ಕೆಲವು ಧರ್ಮಗಳಲ್ಲಿ ಬೇರೆ ಬೇರೆ ಜನಾಂಗಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಬಂಗಾಲದ ಕವಿ ಒಬ್ಬ ಗೀತಗೋವಿಂದ ಅಂತ ಹೇಳಿ ಕವಿ, ಬಂಗಾಲದ ಕವಿ ಗೀತಗೋವಿಂದವನ್ನು ಬರೆದಂತಹ ಕವಿ. ಅದರಲ್ಲಿ ಅವರು 10 ಅವತಾರವನ್ನು ಈ ರೀತಿಯಾಗಿ ಹೇಳಿದ್ದಾರೆ.